ಯಾವ ಕಲರ್ ಆಗೋಗಿದೆ ನೋಡಿ, ಇದು ಇಂಜಿನ್ ಆಯಿಲ್ ಥರ ಆಗೋಗಿದೆ. ಇಂಜಿನ್ ಆಯಿಲಿಗೆ ನೀರು ಮಿಕ್ಸ್ ಮಾಡಿರೋ ಥರ ಆಗೋಗಿದೆ ಇದು. ಡಿಸ್ಟಿಲ್ ವಾಟರ್ ಹಾಕಿ ಒಂದು 10 ಮಿನಿಟ್ಸ್ ಆನ್ ಮಾಡಿಬಿಟ್ಟ ಮೇಲೆ ಸಡನ್ನಾಗಿ ಓಪನ್ ಮಾಡೋಕ್ಕೆ ಹೋಗಬೇಡಿ, ಬಿಸಿ ಆಗಿರುತ್ತೆ, ಸಿಡಿದು ಬಿಡುತ್ತೆ. ಹಂಗೆ ಒಂದು 10-15 ನಿಮಿಷ ತಣ್ಣಗಾಗೋವರೆಗೂ ಸ್ವಲ್ಪ ಕಾಯಿರಿ. ಅದಾದಮೇಲೆ ಓಪನ್ ಮಾಡಿ, ಡ್ರೈನ್ ಮಾಡಿ. ಇಲ್ಲ ಕೂಲೆಂಟ್ ಎಲ್ಲ ಡ್ರೈ ಮಾಡಾಗಿದೆ. ಡಿಸ್ಟಿಲ್ಡ್ ವಾಟರ್ ಹಾಕಿ ಒಂದು ಸೈಕಲ್ ರನ್ ಮಾಡಿ. ಸೊ ಇವಾಗ ನಾನು ಯೂಸ್ ಮಾಡ್ತಿರೋದು ಲಿಕ್ವಿಮಾಲ್. ಇದು ಕೂಲೆಂಟ್, ಇದು ರೆಡಿ ಮಿಕ್ಸ್ ಬರುತ್ತೆ. ನಿಮ್ಮದು ಕೂಲೆಂಟ್ ರೆಡಿ ಮಿಕ್ಸ್ ಇಲ್ಲ ಅಂತಂದರೆ 50:50 ರೇಷಿಯೋದಲ್ಲಿ ನೀವು ಡಿಸ್ಟಿಲ್ ವಾಟರ್ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಹಾಕಬೇಕು. ಸೊ ನಂದು ರೆಡಿ ಮಿಕ್ಸ್ ಇರೋದನ್ನು ನಾನು ಡೈರೆಕ್ಟಾಗಿ ಹಾಕ್ತೀನಿ. ಸೊ ಈ ಕ್ಯಾಪ್ ಓಪನ್ ಇಟ್ಬಿಟ್ಟು ಮೇಲ್ಗಡೆ ಫಿಲ್ ಮಾಡಬಾರ್ದು. ಸೊ ಈ ಕ್ಯಾಪ್ ಇಲ್ಲಿ ಹಾಕಿ ಅದೆಲ್ಲ ಸೆಟಲ್ ಆದಮೇಲೆ ಈ ಕ್ಯಾಪ್ ಮುಚ್ಚಾದಮೇಲೆ ಇಲ್ಲಿಗೆ ಕೂಲೆಂಟ್ನ ಫಿಲ್ ಮಾಡಿ. ಇಲ್ಲಾಂದರೆ ಇಲ್ಲಿಂದ ಓವರ್ಫ್ಲೋ ಆಗುತ್ತೆ. ಯಾಕಂದರೆ ಇಲ್ಲಿಂದ ಕನೆಕ್ಷನ್ ಇರೋದ್ರಿಂದ ಇಲ್ಲಿಂದ ಹಾಕೋದ್ರಿಂದ ಓವರ್ಫ್ಲೋ ಆಗುತ್ತೆ.